ನಿಮ್ಮ ಜೊತೆ ಯಾವತ್ತಾದರೂ ಈ ವಿಚಾರ ಮಾತಾಡಿದ್ರಾ? ಇಲ್ಲ ನನಗೆ ಅವನು ಅದು ದುಡ್ಡು ಕಟ್ಟಿ ಬಂದಿರ್ತಾರಂತಲ್ಲ ಮೇಡಮ್, ಅವ್ರಿಗೆ ಮಾರ್ಕ್ಸ್ ಕೊಡೋಕ್ಕೋಸ್ಕರ ನಂದು ಮಾರ್ಕ್ಸ್ ಕಟ್ ಮಾಡ್ತಿದ್ದಾರೆ ಮಮ್ಮಿ ಅಂತ. ಏಕೆಂದರೆ ಅವರು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದೆ ಈ ಸರಿ ನನಗೆ ಕೇಳಿದರು. ಇವ್ರು ಕೇಳ್ತಿರ್ಲಿಲ್ಲ ಅವನ್ನ, ಮಗನ ಮೇಲೆ ಅನುಮಾನ ಪಡ್ತಾನೆ ಅಪ್ಪ ಅಂತಾರೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೆ. ಇಮಿಡಿಯೇಟ್ಲಿ ಕೇಳ್ಬಿಡ್ತಿದ್ದೆ ನಾನು, ಯಾಕಪ್ಪ ಕಡಿಮೆ ಬಂದಿದೆ ಅಂತ. ಇಲ್ಲ ಮಮ್ಮಿ ಈ ಸರಿನೂ ನಾನೇ ರ್ಯಾಂಕ್ ಬಂದಿರೋದು, ಆದರೆ ದುಡ್ಡು ಕಟ್ಟಿ ಬಂದಿರೋರಿಗೆ ಮಾರ್ಕ್ಸ್ ಕೊಡೋಕ್ಕೋಸ್ಕರ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ, ನನಗೆ ಅವ್ರ ಥರ ಬಕೆಟ್ ಹಿಡಿಯೋಕ್ಕೆ ಬರೋದಿಲ್ಲ. ಹೋಗ್ಲಿ ಬಿಡು ಮಗನೇ, ಬೇಜಾರು ಮಾಡ್ಕೋಬೇಡ, ಆದರೂ ಟಾಪರ್ ಬಂದಿದೆಯಲ್ಲ ಪರವಾಗಿಲ್ಲ ಬಿಡು ಅಂತ ಹೇಳಿದ್ದೆ. ಆಮೇಲೆ ಹುಡುಗರದ್ದು ಪ್ರಾಜೆಕ್ಟ್ ಎಲ್ಲ ಮಾಡ್ತಾಯಿದ್ರಲ್ಲ, ಇವನು ಹೆಡ್ ಆಗ್ತಿದ್ದ ಅದರಲ್ಲಿ, ಅದಕ್ಕೆ ದುಡ್ಡು ಬರ್ತಾ ಇತ್ತಂತೆ ಮೇಡಮ್. ಇವ್ರದ್ದು ಸೆಲೆಕ್ಟ್ ಆದರೆ ದುಡ್ಡು ಇಷ್ಟು ಅಂತ ದುಡ್ಡು ಇರುತ್ತೆ, ಆದರೆ ಅದರಲ್ಲೂ ತುಂಬ ಮೋಸ ಮಾಡಿದ್ದಾರೆ. ಯಾವುದ್ರಲ್ಲೂ ಇವನಿಗೆ ದುಡ್ಡು ಬಂದಿಲ್ಲ. ಹೋದರೆ ಹೋಗಲಿ, ಅವರು ಯೂಸ್ ಮಾಡ್ಕೊಂಡಿದ್ದಾರಲ್ಲ, ಬಿಟ್ಬಿಡು, ಎಲ್ಲ ಹೇಳಿದ್ದೀನಿ ಬಿಟ್ಬಿಡು, ಬೇಜಾರು ಮಾಡ್ಕೋಬೇಡ, ನಾವಿದ್ದೀವಲ್ಲ ನಿನಗೆ ಕೊಡ್ತೀವಿ. ಯಾವುದ್ರಲ್ಲಿ ಎಷ್ಟು ಪ್ರಾಜೆಕ್ಟ್ ಮಾಡಿದ್ರು ಅವ್ನಿಗೆ ₹1 ಕೈ ಸೇರಿಲ್ಲ ಮೇಡಮ್. ಅದೆಲ್ಲ ಎಲ್ಲ ಇವನು ದುಡ್ಡು ಹಾಕಿ ಎಫೆಕ್ಟ್ ಹಾಕಿ ಎಲ್ಲ ಮಾಡಿದ್ದಾನೆ, ಯಾವುದ್ರಲ್ಲಿ ಇವ್ನಿಗೆ ₹1 ಬಂದಿಲ್ಲ. ನಾನು ಎಲ್ಲದಕ್ಕೂ ಧೈರ್ಯ ಕೊಟ್ಟಿದ್ದೀನಿ, ಬಿಟ್ಬಿಡು, ಅವರು ಓದಿಗೆ ಯೂಸ್ ಮಾಡ್ಕೊಂಡಿರ್ತಾರಲ್ಲ, ಬಿಟ್ಬಿಡು, ಎಲ್ಲದಕ್ಕೂ ಧೈರ್ಯ ಕೊಟ್ಟಿದ್ದೀನಿ. ಆದರೆ ಈ ಥರ ಇಷ್ಟೊಂದು ಟಾರ್ಚರ್ ಕೊಟ್ಟಿದ್ದಾರೆ, ಯಾವುದೂ ಹೇಳಿಲ್ಲ ನನಗೆ. ಮಾರ್ಕ್ಸ್ ಕಟ್ಟಾಗಿದೆ ಅದನ್ನು ಮಾತ್ರ ಹೇಳ್ಕೊಂಡಿದ್ದ, ಅದು ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತಲ್ಲ ಮಗನೇ ಅಂತ ಕೇಳಿದ್ದಕ್ಕೆ ಹುಡುಗರು ಕೇಳಿದ್ರೆ ನಾನು ಒಂದೇ ಒಂದು ದಿವಸಕ್ಕಾದ್ರು ಅರುಣ್ ಅಂತ ಒಂದು ದಿವಸಕ್ಕೂ ಹುಡ್ತಾಗ್ಲಿಂದಿಲ್ಲ. ಅಂಕಲೇ ನಾನು ಕೇಳೋರು, ಅವ್ವ ಅಂತ ಮಾತಾಡ್ತಿದ್ರಲ್ಲ ಯಾರಿಗೆ, ಅರುಣಿಗೆ ಮಾತಾಡ್ತೀನಿ ಅಂಕಲ್, ಹೇಳವ್ವ ಬಾರವ್ವ ಏನು ಮಾಡ್ತಿದ್ದೀವ ಈ ಥರ. ನಾನು ಒಂದು ದಿವಸಕ್ಕೂ ಅವನ ಹೆಸರು ಮಾತೇ ಆಡಿಲ್ಲ. ಎಲ್ರಿಗೂ ಆಶ್ಚರ್ಯ, ಅವ್ವ ಅಂತ ಕರೆದ್ರಲ್ಲ ಯಾರಿಗೆ ಅಂತ ಕೇಳೋರು ಅಂಕಲೇ. ಅರುಣಿಗೆ ಮಾತಾಡಿದೆ, ಅಂಕಲ್ ಏನು ಮಾಡ್ತಿದ್ದೀವ, ಊಟ ಮಾಡ್ತೀಯಾ, ಮಲಗ್ದವ, ಇನ್ನು ಎಷ್ಟೊತ್ತವ, ಅಡುಗೆ ಮಾಡ್ಕೋ, ಊಟ ಮಾಡಿ ಮಲಗು ಮಗನೇ, ಈ ಥರ. ನಾನು ಅರುಣ್ ಅಂತ ಒಂದು ದಿವಸಕ್ಕೂ ಕರೆದೇ ಇಲ್ಲ ಮೇಡಮ್. ಅವ್ನ ಮಮ್ಮಿ ಅಂತಿದ್ದ, ಅವನಿಗೆ ಮಮ್ಮಿ ಅಂತಿಲ್ಲ. ನನಗೆ ಚಿಡ್ದಂಗೆ ಆಗ್ಬಿಟ್ಟೈತೆ ಮೇಡಮ್. ಅಂಥ ಟಾಪರ್ ಹುಡುಗನ ನಾವು ಯಾಕೆ ಕಳ್ಕೊಂಡು ಈ ಥರ ಆಕ್ಸಿಡೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಮ್ಯಾಮ್. ಈಗಲೂ ಟಾಪರೇ ಮಮ್ಮಿ, 8th ಸೆಮಿಸ್ಟರ್ಲು ಕೂಡ ಇವಂದೇ ಎಷ್ಟಿದೆ ಮ್ಯಾಮ್, ಅವರೇ ಹೇಳಿದರು. ಈಗಲೂ ಟಾಪರೇ ಬಂದಿದ್ದಾನೆ. ಹೌದಾ? ಅಯ್ಯೋ ಪಾಪ, ಈ ಸರಿನೂ ಅವನೇ ಟಾಪರ್ ಬಂದಿದ್ದಾನೆ. ಅದನ್ನ ನೋಡಕ್ಕೆ ಅವನೇ ಇಲ್ಲ, ಖುಷಿ ಪಡಕ್ಕೆ ಅವನೇ ಇಲ್ಲ ಮೇಡಮ್. ಕಾಲೇಜಲ್ಲಿ ಹೋಗಿ ಕೇಳಿ ಮೇಡಮ್, ಅರುಣ್ ಹೇಗಿದೆ ಅಂದರೆ ಇಂಥ ಬ್ರಿಲಿಯಂಟ್ ಹುಡುಗ ಈ ಥರ ಆಗ್ತಾನೆ, ಈ ಆಕ್ಸಿಡೆಂಟ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ಗೊತ್ತಾಗ ಬರೆದ್ಬಿಟ್ಟು ಮನೆಗೆ ಬಂದಿದ್ನಲ್ಲ, ಅದರಲ್ಲೂ ಕೂಡ ಅವನೇ ಟಾಪರ್ ಬಂದಿದ್ದಾನೆ. ಅದನ್ನ ಹೇಳಿ ಖುಷಿ ಪಡಕ್ಕೆ ಅವನೇ ಇಲ್ಲ. ಈ ಥರ ನನ್ನ ಮಗನಿಗೆ ಆದ ಪರಿಸ್ಥಿತಿ ಬೇರೆಯವ್ರಿಗೆ ಯಾರಿಗೂ ಆಗ್ಬಾರ್ದು ಮ್ಯಾಮ್. ಈ ಥರ ಒಂದು ಆಕ್ಸಿಡೆಂಟ್ ಆಗಲೇಬಾರ್ದು, ಅಷ್ಟೇ ಭರವಸೆ ಇಟ್ಟಿರ್ತಾರೆ ಮ್ಯಾಮ್. ಗಂಡು ಮಗು ಥರ ಲಾರಿ ಮೇಲೆ ಲಾರಿ ಮೇಲೆ ನಿಂತ್ಕೋತೀನಿ. ಎಷ್ಟೋ ಸರಿ ತಿಂಗಳಲ್ಲಿ ಪಾಠ ಹೇಳಿಸ್ಬೇಕಾದ್ರೆ ಪೊಲೀಸ್ ಬಂದು ಹಿಡಿತಾ ಇದ್ರು, ಮೂಟೆಗಳೆಲ್ಲ ಹೊತ್ಕೊಂಡು ಹೋಗಿದ್ದೀರಾ, ನನಗೆ ಅದು ನೋಡಿ ಹಿಡಿತಾ ಇದ್ರು ನಮ್ಮನ್ನ. ಯಾಕಮ್ಮ ನೀನು ಬಂದಿದೆ? ಸರ್ ನನ್ನ ಮಗನ ಕಾಲೇಜಲ್ಲಿ, ದೊಡ್ಡ ಕಾಲೇಜಲ್ಲಿ ಓದಿಸ್ತಿದ್ದೀನಿ, ಅದಕ್ಕೆ ಬಂದಿದ್ದೀನಿ. ಗ್ರೇಟ್ ಅಮ್ಮ ನೀನು, ಆದರೆ ಹೆಣ್ಮಕ್ಳು ಇಲ್ಲೆಲ್ಲ ಬರಬಾರ್ದು, ಬೇಗ ಮುಗಿಸ್ಕೊಂಡು ಹೋಗಿ ಅಂತ ಹೇಳೋಗ್ತಾ ಇದ್ರು. ಗ್ರೇಟ್ ಅಮ್ಮ, ಮಗಂಗೋಸ್ಕರ ಅಲ್ಲಿಂದ ಮಗು ಎತ್ಕೊಂಡ್ ಬಂದಿದ್ಯಾ, ಬೇಗ ಮುಗಿಸ್ಕೊಂಡು ಹೋಗಿ, ಇಲ್ಲೆಲ್ಲ ಹೆಣ್ಮಕ್ಳು ಬರಬಾರ್ದು, ಏರಿಯಾ ಚೆನ್ನಾಗಿಲ್ಲ. ಅನಿಮಲ್ ಮೆಡಿಸಿನ್ ಅವ್ರು ಓನರ್ ಅಷ್ಟೇ ಬೆನ್ ತೊಟ್ಟರು, ಇಂಥ ಜೊತೆಲಿ ಕರ್ಕೊಬಂದು ಹೆಣ್ಮಕ್ಳನ್ನ ಕರ್ಕೊಬಂದು ಕೆಲಸ, ನಿಮ್ಮ ಮಗನಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಅವರು ಅಷ್ಟೇ ಇದು ಮಾಡೋರು ಮ್ಯಾಮ್. RT ನಗರದಲ್ಲಿದೆ ಸ್ಯಾನೆಂಟ್ ಕಂಪ್ನಿ ಅಂತ ಹೇಳ್ಬಿಟ್ಟು ಇದು ಅನಿಮಲ್ಸ್ ಪ್ರಾಡಕ್ಟ್ ಬರೋದು ಮ್ಯಾಮ್. ಅದನ್ನೂ ಕೂಡ ಟಾಪ್ವರೆಗೂ ಏನು ಮಾಡಿ ಇದೆ ಮಾಡಿವರೆಗೂ ಇವ್ರು ತಂದು ಕೊಟ್ಟಂಗೆ ಐಟ್ ಹೊಡ್ಕೊಂಡು ಇವರೇ ಹೊತ್ಕೊಂಡು ಹೋಗ್ತಿದ್ರು ಮೂಟೆಗಳನ್ನ. ಗ್ರೇಟ್ ಮೇಡಮ್, ನೀವು ನಿಜವಾಗ್ಲೂ ತುಂಬಾ ರೆಸ್ಪೆಕ್ಟ್ ನಿಮ್ಮ ಬಗ್ಗೆ. ಯಾಕಂದ್ರೆ ಮಗನ ಸಲುವಾಗಿ ನೀವು ಅಲ್ಲಿ ಮೂಟೆಗಳನ್ನ ಹೊತ್ಕೊಂಡು ಹೋಗ್ತಾ ಇರೋದು ಅದೆಲ್ಲ ನೋಡ್ತಾ ಇದ್ರೆ ನೈಟ್ ಎಲ್ಲ ಪೊಲೀಸ್ ಬಂದು ಹಿಡಿತಾ ಇದ್ರು ಮೇಡಮ್. ಹೆಣ್ಣು ಮಕ್ಳನ್ನ ಕರ್ಕೊ ಬರಂಗಿಲ್ಲ, ಈ ಏರಿಯಾ ಚೆನ್ನಾಗಿಲ್ಲ, ಪಕ್ಕದಲ್ಲೇ ಬಾರ್ ಇರ್ತಾ ಇತ್ತು, ಇಡೀ ರಾತ್ರಿ ಎಲ್ಲ ಗಂಡು ಮಕ್ಳು ಇರ್ತಾರೆ ಅಲ್ಲಿ, ಬಂದು ಹಿಡಿತಾ ಇದ್ರು, ನಿಲ್ಲಿಸ್ಬಿಡೋರು ಕೆಲಸನ. ಸರ್ ನಾನು ಹಾಗೆ ಹೇಳ್ತಾ ಇದ್ದೆ, ಸರ್ ನನ್ನ ಮಗನಿಂದ ಕಾಲೇಜಲ್ಲಿ ಹಾಕಿದ್ದೀವಿ, ಅವ್ನು ಫೀಸ್ ಕಟ್ಟಬೇಕು, ಅವ್ನು ಓದಿಗೆ ದುಡ್ಡಿರಲ್ಲ, ಒಬ್ರದ್ದು ಆಗಲ್ಲ ಸರ್. ಮತ್ತು ಚಿಕ್ಕ ಮಗು ತೋರಿಸ್ತಾ ಇದ್ದೆ, ಅವ್ನು ಮೊಬೈಲಲ್ಲಿ ಫೋಟೋ ತೋರಿಸ್ತಾ ಇದ್ವಿ. ಸರಿ ನೀನು ಗ್ರೇಟ್ ಅಮ್ಮ, ಆದರೆ ಜಾಸ್ತಿ ಹೊತ್ತಿರಬೇಡಿ, ಬೇಗ ಬೇಗ ಮಾಡ್ಕೊಂಡು ಹೋಗಿ ಅಂತ ಹೇಳೋಗ್ತಾಯಿದ್ರು. ನಿಮ್ಮ ಜೊತೆ ಹೆಂಗೆ ಸರ್ ನಿಮ್ಮ ಮಗ? ನನ್ನ ಮಗ ಮ್ಯಾಮ್, ನಾನು ಇದುವರೆಗೆ ಹೇಳ್ತೀನಲ್ಲ, ಅವನಿಗೆ ಒಂದು ಈ ಥರ ಅಪ್ಪ ಈ ಥರ ಅಂತ ಎಲ್ಲೂ ಹೇಳ್ತಿಲ್ಲ ಮ್ಯಾಮ್. ಅಷ್ಟೇ ಚೆನ್ನಾಗಿದ್ದ, ಎಲ್ಲೂ ಕೂಡ ಒಂದು ರೂಪಾಯಿ ಕೂಡ ವೇಸ್ಟ್ ಮಾಡಲ್ಲ ಮ್ಯಾಮ್. ಏನೇ ಒಂದು ತಗೋಬೇಕಾದ್ರೆ ಅವ್ರ ಅಮ್ಮನ ಕೇಳೋ, ಅಮ್ಮ ಇದು ತಗೋತಿದ್ದೀನಿ. ನನಗೆ ಫೋನ್ ಫಸ್ಟು ಅವ್ರಿಗೆ ₹100 ಹಾಕಬೇಕು. ನನಗೆ ಬರೋ ದಿವಸನೂ ಕೂಡ 10ನೇ ತಾರೀಕು ಬಸ್ ಹತ್ಬಿಟ್ಟಿದ್ದಾನೆ. ಮಮ್ಮಿ ಅಪ್ಪ ಇದ್ರೆ ₹100 ಹಾಕ್ಸೋದು, ಬಸ್ ಟಿಕೆಟ್ ಹರಿಸ್ಕೋಬೇಕು. ನಾನು ಇವ್ರಿಗೆ ಫೋನ್ ಮಾಡಿ, ಇಲ್ಲೇ ಇದ್ರು ಅಲ್ಲೇ ನನ್ನ ಪಕ್ಕದಲ್ಲಿ, ₹100 ಅಂತ ಹಾಕಿ ₹150 ಹಾಕೋರು, ₹24 ಚಾರ್ಜಿಗೆ ಕೊಟ್ಟಿದ್ದಾನೆ, ಇನ್ನು ಬಾಕಿ ದುಡ್ಡು ಹಾಗೆ ಪರ್ಸಲ್ಲಿದೆ. ಊಟ ಹಂಗೂ ನಾನು ಫೋನ್ ಮಾಡಿದೆ ಮ್ಯಾಮ್, ಮತ್ತೆ ಅಡುಗೆ ಮಾಡಿಲ್ಲ ಮಗನೇ ಮನೇಲಿ, ಊಟ ತಿನ್ಕೊಂಬ, ತಿಂದಿಲ್ಲ ಹಾಗೆ ಬಂದಿದ್ದಾನೆ.
5 ಗಂಟೆಗೆ ಊಟ ಹಾಕೊಟ್ಟಿದ್ದೀನಿ ಮೇಡಮ್. ತಟ್ಟೆಗೆ ಕೈ ಹಾಕಿದ್ದಾನೆ, ಮೆಸೇಜ್ ಬಂತು, ಕೈ ತೊಳ್ಕೊಂಡ. ಯಾಕೆ ಮಗನೇ? ಬೇಡ ಮಮ್ಮಿ. ಅಷ್ಟೊಳಗೆ ಮೆಸೇಜ್ ಬಂದಿದೆ ಅವ್ರಿಗೆ. ರಾತ್ರಿನೂ ಅಷ್ಟೇ ಮೇಡಮ್, ಪಿಜಿಗೆ ಆಗ್ತಾಗಿಲ್ಲ ಬೇಳೆ ಸಾಂಬಾರ್ ಎಷ್ಟು ನೊಂದಿದ್ನ ಪಾಪ ಅವನು. ನೋಡಿ ಮ್ಯಾಮ್, 1 ವರ್ಷದಿಂದ ಅದನ್ನ ಹೇಳ್ಕೊಂಡೋದ್ರೆ ಏನಾರು ನನ್ನ ಮಗನ ಉಳಿಸ್ಕೊತದೆ ಮ್ಯಾಮ್. ಅವ್ನು ಕಾಲೇಜ್ಗೆ ಬಿಡಿಸ್ಬಿಟ್ಟು ಕೂಲಿ ನನ್ನ ಜೊತೆ ಬಾರಪ್ಪ ಹೋಗೋಣ, ಬದುಕಕ್ಕೆ ಏನಾರು ಒಂದು ದಾರಿ ನಿಮ್ಮಂತರ ಕೈಯ ಕಾಲ ಹಿಡ್ದು ಬದುಕ್ತದೆ ಮ್ಯಾಮ್. ಏನೋ ಒಂದು ದಾರಿ ತೋರಿಸ್ತಿದ್ರಿ. ಭಗವಂತ ಹುಡ್ಸಿದ್ದೇವ್ರು ಹುಲ್ ಮೇಸ್ತಲೇ ಇರಲ್ಲ ಅಂತ ಏನೋ ಒಂದು ಆಗದ ಮ್ಯಾಮ್. ಯಾಕೆ ಹೇಳಕ್ಕಾಗಲ್ಲ ಮ್ಯಾಮ್. 22 ವರ್ಷ ಹುಡುಗ ಮ್ಯಾಮ್. ಬೇಳೆ ಸಾಂಬಾರು ಸಬ್ಸಾರು ಅಂದ್ರೆ ಏಸ್ಗೆ ಅವನಿಗೆ ಅಲ್ಲಿ ಪಿ ಜಿಲಿ ನೋಡಿ ಅವತ್ತು ನಾನು ಸಬ್ಸಾರು ಮಾಡಿಬಿಟ್ಟಿದ್ದೀನಿ ಮೇಡಮ್. ನೈಟ್ 10 ಗಂಟೆಗೆ ಅಪ್ಪ ಏನು ಮಾಡಲಿ ಅಡುಗೆ, ಏನಾದರೂ ಮಾಡೋ ಮಮ್ಮಿ. ಅಪ್ಪ ನಮಗಿದೆ ಸಾಂಬಾರಿದೆ, ನಿನಗೆ ಒಬ್ಬನಿಗೆ ಮಾಡಿಕೊಡ್ಬೇಕು, ಏನು ಮಾಡಿಕೊಡ್ಲಿ ಅಂತ ಕೇಳಿದೆ. ಏನಿದೆ? ಸಬ್ಸಾರು ಸಾಕು ಅದೆಲ್ಲ ಮೇಡಮ್. ಅವನಿಗೆ ಬೇಜಾರಾಗೋಗಿತ್ತು ಆಲ್ರೆಡಿ ಅಷ್ಟಕ್ಕೆ. ಅದೇ ಖುಷಿಗೆ ನಾನು ಅದೇ ಖುಷಿಗೆ ಹೋಗಿ ಅನ್ನ ಮಾಡ್ಕೊಂಡು ಬಂದ್ವಿ. 4 ಜನ ನೋಡಿ ಮ್ಯಾಮ್, ಬೆಳಿಗ್ಗೆ 10 ಗಂಟೆ, ರಾತ್ರಿ 2 ಗಂಟೆ, 11 ಗಂಟೆ, ಬೆಳಿಗ್ಗೆ ಎಲ್ಲ ಬರೀ ಮೆಸೇಜ್ ಕೆಟ್ಟ ಮೆಸೇಜ್. ಅವನು ಸಹಪಾಠಿಗಳೇ ಒಬ್ಬೊಬ್ಬರೇ ಮಾತಾಡಿ. ರೂಮಲ್ಲಿ ಅವ್ನ ರೂಮ್ ಮೇಟ್ ಇದ್ದಾನೆ ಚಿರಂತ್ ಅನ್ನೋನು, ಸಕಲೇಶ್ಪುರ ಅಂತೆ. ಅವ್ನು ಹೇಳಿದ್ದಾನೆ ಭಿಕ್ಷೆ ತಿನ್ಕೊಳೋ ನಿನಗೆ ಭಿಕ್ಷೆ. ಆ ಮೆಸೇಜ್ ನೋಡಿ ಮ್ಯಾಮ್ ಲೈವಲ್ಲಿ. ಭಿಕ್ಷೆ ಹಾಕ್ತಾನಂತೆ. ಏನು ಭಿಕ್ಷೆ ಹಾಕ್ತಾನೆ ಮ್ಯಾಮ್ ಇವನು? ರೂಮ್ ಮೇಟ್ ಆದರೆ ಇವನು ಶೇರಿಂಗ್ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿದ್ದಾನೆ. ಭಿಕ್ಷೆ ಅಂದರೆ ಅವನ ಅರ್ಥದಲ್ಲಿ ಯಾವ ಥರ ಅವನು ಭಿಕ್ಷೆ ಹಾಕೋದು ಅಂದರೆ, ಭಿಕ್ಷೆ ಹಾಕೋದು ಇನ್ನು ಹೊಲ್ಸು ಮಾತು ಮ್ಯಾಮ್, ಕೆಟ್ಟು ಹೊಲ್ಸು ಮಾತು. ಅದನ್ನು ಹೆಣ್ಮಕ್ಳಾಗಿ ನಮ್ಮ ಕೈಲಿ ಓದೋಕ್ಕಾಗಲ್ಲ. ಅದನ್ನು ಆ ಚಾಟ್ ಹಿಸ್ಟ್ರಿ ಗ್ರೂಪ್ ಎಲ್ಲ ಹಾಕಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ ನೋಡಿ. ಹೌದು, ತುಂಬಾ ಪ್ರೈವೇಟ್ ಪಾರ್ಟ್ಸ್ಗಳ ಬಗ್ಗೆ ಎಲ್ಲ ಕೆಟ್ಟದಾಗಿ ಆ ಹೆಣ್ಮಕ್ಳೆಲ್ಲ ಅದನ್ನೆಲ್ಲ ನೋಡಿ ಎಲ್ಲರೂ ಗೇಲಿ ಮಾಡುವಾಗ ಡೆಫಿನೆಟ್ಲಿ ಅದೇ ಮ್ಯಾಮ್, ತುಂಬಾ